ಸುಪ್ರೀಂ ಕೋರ್ಟೇ ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ ಸರಿ ಇಲ್ಲ ಅಂತ ವಜಾ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಬೇಲ್ ಕೊಡುತ್ತೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿರುವಂಥ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಹೈಕೋರ್ಟ್ಗಳಿಗೂ ಇದು ರವಾನೆ ಆಗಬೇಕು ಅಂತ ಬಂದಿದೆ. ಎಲ್ಲ ಜೈಲ್ಗಳಿಗೂ ರವಾನೆ ಆಗಬೇಕು ಅಂತ ಬಂದಿದೆ. ಸೂಪ್ರಿಡೆಂಟ್ ಯಾರು ಅಂತ ಕೇಳಿದೆ, ತಮಾಷೆನ ಸುಪ್ರೀಂ ಕೋರ್ಟಿನ ಪೆನ್ ಇದೆಯಲ್ಲ ಅದು ಶಾರ್ಪೆಸ್ಟ್ ಶಾರ್ಪ್ ಭಾರತದಲ್ಲಿರೋರಾಗಲಿ ಬೇರೆ ಅದು ಮುಗಿತು. ಅದು ಒಂದು ಅಕ್ಷರ ಬರೋದು ಕೂಡ ಅದು ಎಷ್ಟೋ ಬೆಲೆ. ದರ್ಶನ್ ಅವರು ನನ್ನ ಆಪರೇಷನ್ ಆಗಿಲ್ಲ ಅಂದರೆ ಏನೋ ಸ್ಟ್ರೋಕ್ ಹೋಗುತ್ತೆ, ಗಂಡಸರ ಕಳ್ಕೊಂಡ್ಬಿಡ್ತೀವಿ, ನನಗೆ ಅರ್ಜೆಂಟಾಗಿ ಆಚರಣೆ ಹೋಗಬೇಕು ಅಂತ ಹೇಳಿದಾಗ ಕರ್ನಾಟಕದ ಸರ್ವೋಚ್ಚ ನ್ಯಾಯಾಲಯ ಹೌದನಪ್ಪ ಸರಿಯಾಗಿ ಫಸ್ಟ್ ಆಪರೇಷನ್ ಸರಿಯಾಗಿ ಅದು ಮುಖ್ಯ ಎಲ್ಲಿ ಅಂತ ಹೇಳಿ ನೀವು ಹೊರಗಡೆ ಬರ್ತೀವಿ. ಆಪರೇಷನ್ ಎಲ್ಲೋ ಇತ್ತು ಸರ್, ಆಮೇಲೆ ನೆಕ್ಸ್ಟ್ ಫಾರೆನ್ ಹೋಗಿ ಶೂಟಿಂಗ್ ಅಂತೆ, ಡ್ಯಾನ್ಸ್ ಅಂತೆ. ಸೊ ಇವೆಲ್ಲವೂ ಕೂಡ ನಾಟಕ ಅಂತ ಹೇಳಿದಾಗ ಅದು ಯಾರು ಮುಂದೆ ಮಾಡ್ತೀವಿ ಸರ್? ಇದನ್ನ ನೀವು ಇದರ ಕೋರ್ಟ್ ಮುಂದೆ ಮಾಡಿಬಿಟ್ರೆ ಹೆಂಗೆ, ನ್ಯಾಯಾಲಯ ಮುಂದೆ ಮಾಡಿಬಿಟ್ರೆ ಸಿನಿಮಾನ ಬಂದ ತಕ್ಷಣ ಹೆಂಗೆ ಕನ್ನಡಿಯವರು ಇದಕ್ಕೆ ಸಾರ್ವಜನಿಕ ಡಿಸ್ಕಷನ್ ಆಗ್ತಿದೆ ಸರ್. ಅವರು ಮೋದಿಯವ್ರಿಗೆ ನಂದರು, ರಾಹುಲ್ ಗಾಂಧಿ ನಂದರು, ಒಬಾಮಾ ನಂದ ಅಂತಲ್ಲ, ಅವರೆಲ್ಲರಿಗಿಂತ ಅವರಪ್ಪ ಈ ಸರ್ವೋಚ್ಚ ನ್ಯಾಯಾಲಯ. ಯಾಕಂದರೆ ಇವ್ರಿಗೆ ಹೋಗೋದೇ ಅವ್ರ ಕಾರಣ ಅಂತೆ. ಸೊ ನಿಮಗೆ ಗೊತ್ತಿರ್ಬೋದು ಏನೆಲ್ಲ ಆಯಿತು ನಿನ್ನೆ ಇನ್ಸಿಡೆಂಟ್ ಅಂತ. ಅಂದರೆ ಒಂದು ಐತಿಹಾಸಿಕ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ವರ್ಗದ ಜನಕ್ಕೆ ತುಂಬ ಒಂದು ಒಳ್ಳೆಯ ತೀರ್ಪು, ಬಟ್ ಇನ್ನೊಂದು ವರ್ಗ ಜನಕ್ಕೆ ಒಂಥರ ಕರಾಳ ದಿನ. ಯಾಕೆಂದರೆ ನಟ ದರ್ಶನ್ ಅವರ ಮತ್ತೆ ಕಸ್ಟಡಿಗೆ ತೊಗೊಂಡ್ರು, ಬೇಲ್ ಕ್ಯಾನ್ಸಲ್ ಆಗಿ ಕಸ್ಟಡಿಗೆ ತೊಗೊಂಡ್ರು. ಸೊ ಇನ್ನು ಮುಂದಿನ ಹಾದಿ ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಜೊತೆ ಅಡ್ವೊಕೇಟ್ ಲೋಹಿತ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನೆಕ್ಸ್ಟು ಇವಾಗ ಆಲ್ರೆಡಿ ಬೇಲ್ ಕೊಟ್ಟಿದ್ರು, ಬೇಲ್ ಕ್ಯಾನ್ಸಲ್ ಆಯಿತು, ಒಂದಿಷ್ಟು ನಿಯಮಗಳೊಂದಿಗೆ ಅವ್ರನ್ನ ಮತ್ತೆ ಕಸ್ಟಡಿಗೆ ತೊಗೊಂಡ್ರು. ನೆಕ್ಸ್ಟು ಅವ್ರು ಏನಾದ್ರು ಬೇಲ್ ತೊಗೋಬೇಕು ಅಂತಂದರೆ ಏನು ಪ್ರೊಸೆಸ್ ಇದೆ, ಯಾವ ರೀತಿ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ? ಈಗ ಚಾರ್ಜ್ ಶೀಟ್ ಆದಮೇಲೆ ಒಂದು ಬೇಲನ್ನು ತೊಗೊಂಡಿದ್ದಾರೆ. ಚಾರ್ಜ್ ಶೀಟ್ ಆದಮೇಲೆ ಎಲ್ಲಿ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ರಿಜೆಕ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡೋದು ಯಾವ ಬೇಲ್ನ? ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ನ ವಜಾ ಮಾಡಿದೆ, ಕ್ಯಾನ್ಸಲ್ ಮಾಡಿದೆ. ಹಾಗಾದರೆ ಈಗ ಹೈಕೋರ್ಟಿಗೆ ಮತ್ತೆ ಯಾವುದೇ ಅವಕಾಶ ಇಲ್ಲ ಬೇರೆ ಅಪ್ಲಿಕೇಶನ್ಸ್ನ ಎಂಟರ್ಟೈನ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಜಡ್ಜ್ಮೆಂಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಮತ್ತೆ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಏನಾದರೂ ಬರೆದಿದ್ರೆ ದೆನ್ ಇಟ್ ಇಸ್ ಎ ಆಪ್ಷನ್, ನಿಮಗೆಲ್ಲ ಆಪ್ಷನ್ ಇರುತ್ತೆ. ಅಥವಾ ನೀವೇನೂ ಅದನ್ನ ಬರ್ದಿಲ್ಲ ಅಂದರೆ ಇದು ಸುಪ್ರೀಂ ಕೋರ್ಟ್ಗೆ ಜುರಿಸ್ಡಿಕ್ಷನ್ ಹೋಗುತ್ತೆ. ನೀವು ಹೇಳಿ, ಸುಪ್ರೀಂ ಕೋರ್ಟೇ ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ ಸರಿ ಇಲ್ಲ ಅಂತ ವಜಾ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಬೇಲ್ ಕೊಡುತ್ತಾ? ಇದು ಕಾಮನ್ ಸೆನ್ಸ್. ಇವಾಗ ಕಾನೂನು ಎಲ್ಲಿ ಬೇಕಾದ್ರೂ ಫೈಲ್ ಮಾಡ್ಬೋದು, ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ. ಸೊ ನನ್ನ ಅನಿಸಿಕೆಯ ಪ್ರಕಾರ ಕೇಸ್ ನಿರ್ಧಾರ ಆಗೋವರೆಗೂ ಕೂಡ ದರ್ಶನ್ ಅವರ ಹೊರಗಡೆ ಬರೋ ಅಂಥ ಸೌಭಾಗ್ಯ ಖಂಡಿತವಾಗ್ಲೂ ಇಲ್ಲ. ಈ ರೈಲುಗಿಲೆಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಏನು ಟ್ರಯಲ್ಸ್ ಇದೆಯೋ ಇನ್ನು ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲೇ ಹೇಳಿದೆ, ತ್ವರಿತ ರೀತಿಯಲ್ಲಿ ತಾವು ಬೇಗ ಬೇಗ ಎವಿಡೆನ್ಸ್ ಮುಗಿಸಿ ಅಂತ ಹೇಳಿದೆ. ಬೇಗ 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 ಎವಿಡೆನ್ಸ್ ಮುಗಿಸಿ ಅಂತಲೂ ಕೂಡ ಆದೇಶ ಮಾಡಿದೆ. ಇವರು ಆಚರಣೆ ಇದ್ದಷ್ಟು ಕೂಡ ಸಾಕ್ಷಿ ನಾಶ ಮಾಡುವಂಥ ಬಲಿಷ್ಠರು ಅಂತಲೂ ಕೂಡ ರೆಕಗ್ನೈಸ್ ಮಾಡಿದೆ, ಪಾಯಿಂಟ್ ಮಾಡಿದೆ, ನೋಟಿಸ್ ಮಾಡಿದೆ. ಅದನ್ನೆಲ್ಲನೂ ಸಾಕ್ಷಿ ನಾಶ ಅಂದರೆ ಯಾವಾಗ? ಸಾಕ್ಷಿಗಳು ಕೋರ್ಟಿಗೆ ಬಂದು ಹೋಗೋವರೆಗೂ ಕೂಡ ಸಾಕ್ಷಿ ನಾಶ. ಹಾಗಾದರೆ ಸಾಕ್ಷಿಗಳೆಲ್ಲ ಕೋರ್ಟಿಗೆ ಬಂದು ಸ್ಟಾರ್ಟ್ ಆಗ್ತಾರೆ, ಚಾರ್ಜ್ ಆಗುತ್ತೆ ಕೇಸು. ಸೊ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ನಾನು ಹೇಳ್ತಾರೆ ಸತ್ಯ, ನಾನು ಯಾರು ಪರ ವಿರೋಧ ಏನೂ ಇಲ್ಲ, ಬೇಲಿನ ಭಾಗ್ಯ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟೇ ಮಾಡಿರೋದಲ್ವಾ. ನನ್ನ ಒಂದು ಅನಿಸಿಕೆಯಲ್ಲಿ ಬೇರೆ ಒಂದು ಅಕ್ಯೂಸ್ಡ್ 7, 12 ಅವ್ರಿಗೇನಾದರೂ ಒಂದು ಭಾಗ್ಯ ಇರ್ಬೋದು. ಬಟ್ ಅಕ್ಯೂಸ್ ನಂಬರ್ 1, 2, 3 ಎಲ್ಲ ತುಂಬ ಕಷ್ಟ ಇದೆ. ಮತ್ತು ಇದೇನು ಆಶ್ಚರ್ಯ ಸಂಗತಿ ಅಲ್ಲ, ಎಷ್ಟೋ ಕೊಲೆ ಪ್ರಕರಣಗಳಲ್ಲಿ ನಾವು ಟ್ರಯಲ್ ಮಾಡಿರ್ತೀವಲ್ಲ ಸರ್, ಎಷ್ಟೋ ಪ್ರಕರಣಗಳಲ್ಲಿ ಒಂದು ಕೋರ್ಟ್ ಮಾಡಬಲ್ಲೆ. ಟೋನಿ ಮತ್ತು ಸೂರ್ಯ ಕೊಲೆ ಪ್ರಕರಣದಲ್ಲೂ ಅಷ್ಟೇ, ಪೆದ್ಗುಂಡ ಆ ಒಂದು ತಂಡದಲ್ಲೂ ಕೂಡ ಯಾವುದೇ ರೀತಿಯಾದ ಬೇಲ್ ಸಿಗಲಿಲ್ಲ. ಕೊನೆ ಕೇಸ್ ಮುಗಿಯೋರು ಕೇಸ್ನ ಮುಗಿಸ್ಕೊಂಡು ಆಚೆ ಬರುತ್ತಾ, ಅದನ್ನ ಆ ಭಾಷೆಲಿ ಹೇಳ್ತಾರೆ, ಕೇಸ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡಿ ಅಂತಾರೆ. ನಿಮ್ದು ಏನಿದೆ ಮುಗಿಸ್ಕೊಂಡು ಹೋಗ್ಬಿಡಿ ಅಂತ. ಸೊ ಆ ರೀತಿಯಾದ ಒಂದು ಸಿಚುವೇಶನ್ ಇಲ್ಲಿ ಬಂದಿದೆ. ಅದು ಬಿಟ್ಟು ಬೇಲ್ ಗೀಲ್ ಅನ್ನುವಂಥದ್ದು ಬಹಳ ಕಷ್ಟವಾದ ವಿಷಯ. ಸುಪ್ರೀಂ ಕೋರ್ಟ್ ನೋಡಿರುವಂಥ ಒಂದೊಂದು ಮಾತು ತಾವು ನೋಡಬೇಕು ಸರ್. ಹೇಳಿರುವಂಥದ್ದು ಅದು ವಿದ್ಯಾವಂತರಿಗಾಗಲಿ ಅಥವಾ ಓದುವಂಥವ್ರಿಗಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋರಿಗಾಗಲಿ ಚಿಂತಕರಿಗಾಗಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿರುವಂಥ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಹೈಕೋರ್ಟ್ಗಳಿಗೂ ಇದು ರವಾನೆ ಆಗಬೇಕು ಅಂತ ಬರ್ದಿದೆ. ಎಲ್ಲ ಜೈಲ್ಗಳಿಗೂ ರವಾನೆ ಆಗಬೇಕು ಅಂತ ಬರ್ದಿದೆ. ಸೂಪ್ರಿಡೆಂಟ್ ಯಾರು ಅಂತ ಕೇಳಿದೆ, ತಮಾಷೆನ ಸುಪ್ರೀಂ ಕೋರ್ಟಿನ ಪೆನ್ ಇದೆಯಲ್ಲ ಅದು ಶಾರ್ಪೆಸ್ಟ್ ಶಾರ್ಪ್ ಭಾರತದಲ್ಲಿರೋರಾಗಲಿ ಬೇರೆ ಅದು ಮುಗೀತು. ಅದು ಒಂದು ಅಕ್ಷರ ಬರೆದ್ರೂ ಕೂಡ ಅದು ಎಷ್ಟೋ ಬೆಲೆ. ನಾವೇನೋ ಸಿನಿಮಾದಲ್ಲಿ ಹೇಳ್ತೀವಿ 300 ದಿನ 1000 ದಿನ, ನೋ ಅದು 1,00,000 ದಿನ ಒಂದು ಸೈನಿಗೆ.
ಒಬ್ಬ ಜೀವನ, ಒಂದು ಕುಟುಂಬದ ಜೀವನ, ಒಂದು ದೇಶದ ಭವಿಷ್ಯ, ಅವೆಲ್ಲ ಸುಪ್ರೀಂ ಕೋರ್ಟ್ಗೆ ಇರುವಂಥದ್ದು ಸರ್. ಅದನ್ನು ಅವರು ಅಂಥ ಒಂದು ದೇವ್ರ ರೀತಿಯಲ್ಲಿ ಕುಂದಿರುವಂಥ ನ್ಯಾಯಾಧೀಶರುಗಳು ಏನೋ ಒಂದು ಪಾಯಿಂಟ್ ಮಾಡಿದರೆ ಆ ಪಾಯಿಂಟ್ ಸರಿ ಇದೆಯಲ್ಲ ಸರ್ ಸಾರ್ವಜನಿಕ ವಲಯದಲ್ಲಿ ನಾವು ನೋಡಿದ್ದೀವಲ್ಲ. ಈಗ ನೀವು ಹೇಳಿ, ಇವಾಗ ನಾನು ನಿಮ್ಮ ಒಂದು ಇಂಟರ್ವ್ಯೂ ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ದರ್ಶನ್ ಅವರು ನನಗೆ ಆಪ್ರೇಷನ್ ಆಗಿಲ್ಲ ಅಂದರೆ ಏನೋ ಸ್ಟ್ರೋಕ್ ಹೊಡೆದೋಗುತ್ತೆ, ಗಂಡಸರ ಕಳ್ಕೊಂಡ್ಬಿಡ್ತೀವಿ, ನನಗೆ ಅರ್ಜೆಂಟಾಗಿ ಆಚೆ ಕಡೆ ಹೋಗಬೇಕು ಅಂತ ಹೇಳಿದಾಗ ಕರ್ನಾಟಕದ ಒಂದು ಸರ್ವೋಚ್ಚ ನ್ಯಾಯಾಲಯ ಹೌದೇನಪ್ಪ ಸರಿ ಆಯಿತು, ನೀವು ಫಸ್ಟ್ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಸರಿಯಾಗು, ಅದು ಮುಖ್ಯ, ನೀನು ಇಲ್ಲೇ ಇರೋನು ಅಂತ ಹೇಳಿ ನಿಮ್ಮನ್ನ ಹೊರಗಡೆ ಬಂದಮೇಲೆ ಆಪ್ರೇಷನ್ ಎಲ್ಲೋ ಹೋಯ್ತು ಸರ್? ಹಂಗಂದ್ರೆ ಅದು ನಡೆಯೋಕ್ಕೆ ಆಗದಿರೋರು, ಕುಂದಕ್ಕೆ ಆಗದಿರೋರು, ಬಾತ್ರೂಮ್ಗೆ ಹೋಗ್ದಿರೋರು ಶೂಟಿಂಗ್ ಹೆಂಗೆ ಸರ್ ಮಾಡೋಕ್ಕಾಗತ್ತೆ? ಅಲ್ಲ ನಾನು ಹೇಳ್ತಿಲ್ಲ, ಸಾರ್ವಜನಿಕ ಕೇಳ್ತಿದ್ದಾರೆ, ನೀವು ಉತ್ತರ ಹೇಳಿದ್ದಕ್ಕೆ ಹೆಂಗಾಗುತ್ತೆ ಅಲ್ವಾ? ಆಮೇಲೆ ನೆಕ್ಸ್ಟು ಫಾರಿನ್ಗೆ ಹೋಗಿ ಶೂಟಿಂಗ್ ಅಂತೆ, ಡ್ಯಾನ್ಸ್ ಅಂತೆ. ಸೊ ಇವೆಲ್ಲವೂ ಕೂಡ ನಾಟಕ ಅಂತ ಹೇಳಿದಾಗ ಅದು ಯಾರ ಮುಂದೆ ಮಾಡ್ತಿದ್ದೀರಿ ಸರ್? ಜನರಿಗೇನೋ ಸಿನಿಮಾದಲ್ಲಿ ಬಿಸಾಕ್ತೀರಿ, ನಾವು ತೊಗೊತೀವಿ. ನೀವು ಮಾಡೋದೆಲ್ಲ ಒಂದೊಂದು 25 ಸಲ ಟೇಕೆ, ಕೈ ಎತ್ತಕ್ಕೊಂದು 3 ಸಲ ತಗೊಂತೀರಿ, ಕಾಲುಂಗನಕ್ಕೆ ಅಂತ ಹೇಳ್ತೀರಿ. ಯಾರೋ ಅಂಧ ಭಕ್ತರುಗಳೆಲ್ಲ ಅದಕ್ಕೆ ಪಾಪ ಏನೋ ಮಾಡಲಿ, ಅದು ಅವ್ರ ಅಭಿಮಾನಿಗಳು ಎಲ್ಲರೂ ಅಷ್ಟೇ. ಕೆಲವು ಯಾಕೆ ನಾವು ರಾಜ್ಕುಮಾರ್ ಅಭಿಮಾನಿಗಳಲ್ವಾ, ನಾವು ಇವಾಗ ವಿಷ್ಣುವರ್ಧನ್ ಅಭಿಮಾನಿಗಳಲ್ವಾ, ಸುದೀಪ್ನ ನೋಡಿದ್ರೆ ಖುಷಿ ಆಗಲ್ಲ, ಎಷ್ಟು ನೋಡಿದ್ರೆ ಎಲ್ಲರೂ ದರ್ಶನ್ ಫಿಲ್ಮ್ ನೋಡಿಲ್ವ ನಾವು? ಹೌದು, ಒಂದು ಏಜಲ್ಲಿ ಅದು ಬರುತ್ತೆ ಅಭಿಮಾನ ಅನ್ನೋದು, ಬಟ್ ಕಂಟಿನ್ಯೂ ಆಗೋದು ಕೊನೆಗೆ ಕರೆಕ್ಟಾಗಿರುವಂಥ ವ್ಯಕ್ತಿ ಮೇಲೆ ಮಾತ್ರ. ಅಭಿನಯ ಒಂದು ಕಡೆ, ಆದರೆ ವ್ಯಕ್ತಿತ್ವ ಇರುತ್ತಲ್ಲ ಅದು ಕೊನೆ ಕಂಟಿನ್ಯೂ ಆಗುತ್ತೆ, ಪ್ರೀತಿಯಿಂದ ಕಂಟಿನ್ಯೂ ಆಗುತ್ತೆ ಯಾರ ಮೇಲೂ. ಸೊ ಇದನ್ನು ನೀವು ಇದರ ಕೋರ್ಟ್ ಮುಂದೆ ಮಾಡಿಬಿಟ್ರೆ ಹೆಂಗೆ, ನ್ಯಾಯಾಲಯದ ಮುಂದೆ ಮಾಡಿಬಿಟ್ರೆ ಹೆಂಗೆ? ಸಿನಿಮಾನ ಬಂದ ತಕ್ಷಣ ಹಿಂಗೆ ಇಟ್ಕೊಂಡು ನಡೆಯೋದು, ಇದೆಲ್ಲ ಸಾರ್ವಜನಿಕ ಡಿಸ್ಕಷನ್ ಆಗ್ತಿದೆ ಸರ್. ಯಾರು ಕೂಡ ಏನು ಮಾತಾಡೋಕ್ಕಾಗ್ತಿಲ್ಲ, ಯಾರು ಏನು ಹೇಳೋಕ್ಕಾಗ್ತಿಲ್ಲ. ಅಂದರೆ ಅವ್ರಿಗೆ ಬೆನ್ನೋವು ಇಲ್ಲ ಅಂತಲೇ ಕನ್ಸಿಡರ್ ಮಾಡ್ಬೋದು ಸರ್ ಇದನ್ನೆಲ್ಲ ನೋಡಿದ್ರೆ. ಆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅನ್ನುವಂಥದ್ದು, ಬೆನ್ನೋವು ಇದೆಯಲ್ಲೂ ಗೊತ್ತಿಲ್ಲ, ನೋವಿರೋರಿಗೆ ಗೊತ್ತಿರುತ್ತೆ ಸರ್, ಬಟ್ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ. ಏನು ನೀವು ಆಪ್ರೇಷನ್ ಯಾಕಾಗಿಲ್ಲ ಆಗ್ತದೆ? ನೀವು ಹೇಳಿದ್ರಲ್ಲ ಆಪ್ರೇಷನ್ ಆಗಲೇಬೇಕು, ಆಗಿಲ್ಲ. ಅದಾದ್ಮೇಲೆ ಕೆಲವೊಂದು ತೀರ್ಮಾನಗಳಾಯಿತು, ಅಂದರೆ ಚಿಕಿತ್ಸೆ ಮುಖಾಂತರನೂ ಇದು ಮಾಡ್ಬೋದು, ಆಪ್ರೇಷನ್ ಆದರೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಕೋರ್ಟ್ಗೆ ಹೇಳಿದ್ರೆ ತಾವು ಚಿಕಿತ್ಸೆ ಮುಖಾಂತರ ನಾವು ಮಾಡ್ಕೋಬೋದು ಅಂತ ಹೇಳಿದ್ರೆ ಕೋರ್ಟ್ಗೆ? ಬಳ್ಳಾರಿ ಸ್ಪೆಷಲಿಸ್ಟ್ ಇಲ್ಲ ಅಂದ್ರೆ ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಗ್ತಲ್ಲ ಸರ್? ಅದೇ ಹೇಳಿದ್ದು, ಮೊದಲು ಬಂದಿದೆ ಅದಕ್ಕೆ. ಈಗ ಮೊದಲು ಬಂದಿದೆ ಅದಕ್ಕೆ ಸರ್, ಇಂಟರ್ಮೀಡಿಯೇಟ್ ಬೇಲ್ ಸಿಕ್ಕಿತ್ತು, ಇಂಟ್ರಿಮ್ ಬೇಲ್. ಏನಕ್ಕೆ ಬಂದಿದೆ ಅದು? ಅದೇನಕ್ಕೆ ಬಂದಿದೆ? ಫಾರ್ ಇದು ಶ್ಯೂರಿಟಿ ಅದು ಯಾವ್ದ್ರ ಮೇಲೆ ಕೊಟ್ರಿ? ಇಂಟ್ರಿಮ್ ಬೇಲ್ ಮೇಲೆ ಕೊಡ್ತೀವಿ, ಆಮೇಲೆ ರೆಗ್ಯುಲರ್ಸ್ ಬೇಲ್ ಆಗುತ್ತೆ. ಓಕೆ, ನೀವು ರೆಗ್ಯುಲರ್ ಬಗ್ಗೆ ಮಾತಾಡೋಕೆ ಹೋಗ್ಬಿಟ್ಟು ನೀವೇನಾದ್ರೂ ಇಂಟ್ರಿಮ್ ಬೇಲ್ ಆಗದಿರೋ ಹಾಗೆ 8 ತಿಂಗಳು 9 ತಿಂಗಳು ಆದ್ಮೇಲೆ ರೆಗ್ಯುಲರ್ ಬೇಲ್ ಆಗಿದ್ರೆ ಇದು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾನೆ ಇರಲಿಲ್ಲ ಸರ್. ಸೊ ಇದು ತುಂಬಾ ದೊಡ್ಡ ತಪ್ಪಾಗಿದೆ ಅವ್ರ ಕಡೆಯಿಂದ. ಖಂಡಿತವಾಗ್ಲು ಸರ್. ಏನಂದ್ರೆ ನೀವು ಸಮಾಜಕ್ಕೆ ಮಣ್ಣರ್ಸಕ್ಕಾಗಲ್ಲ, ನ್ಯಾಯಾಲಯಕ್ಕೆ ತಾವು ಏನೋ ಒಂದು ಮಾಡೋಕ್ಕಾಗಲ್ಲ. ಇದು ಎಲ್ಲರ ಕಣ್ಣು ಯಾವ ಕೊಲೆಯ ಪ್ರಕರಣದಲ್ಲಿ ಇಂಟ್ರಿಮ್ ಬೇಲ್ ತಗೊಂಡು ಬರ್ತಾನೆ ಸರ್? ಅಲ್ಲಿ ಹಾರ್ಟ್ ಅಟ್ಯಾಕ್ ಆದವನೇ ಅಲ್ಲೆಲ್ಲೋ ಅಡ್ಮಿಷನ್ ಆಗಿರ್ತಾನೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಶುಗರ್ ಬಂದು ಡಯಾಬಿಟಿಕ್ ಬಂದವನು ಹಿಂಗೆ ಬಿದ್ದಿರೋನು ಕೂಡ ಅವ್ನಿಗೆ ಬೇಲ್ ಸಿಗಲ್ಲ. ಕ್ಯಾನ್ಸರ್ ಬಂದಿರೋನು ಟ್ರೀಟ್ಮೆಂಟ್ ಅಲ್ಲೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಹಿಂಗಿದೆ. ಅಲ್ಲ, ಸೊಂಟ ನೋವು ಬಂದಿರೋರಿಗೆ ಆಪರೇಷನ್ ಒಪಿನಿಯನ್ ಮಾಡಿಕೊಟ್ಟ ತಕ್ಷಣ ಕೊಲೆ ಕೇಸಲ್ಲಿ ಬೇಲ್ ಆಗುತ್ತೆ ಅಂದರೆ ನಾಳೆ ಎಲ್ಲರಿಗೂ ಸೊಂಟ ನೋವು ಬರುತ್ತೆ, ತಗೊಳ್ಳಿ. ಸೊ ಸಿಸ್ಟಮ್ ಚೇಂಜ್ ಆಗುತ್ತೆ. ನಾನು ಹೇಳ್ತಿರೋ ತಪ್ಪೇನಿಲ್ಲ, ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ಸರಿ ನಾನು ಹೇಳ್ತಾ ಇಲ್ಲ. ಇದು ವಿಷಯ. ಇದನ್ನು ನನಗೆ ಎಷ್ಟೋ ಜನ ಫೋನ್ ಮಾಡೋರು, ಏನು ಸರ್ ದರ್ಶನ್ ಅಂತ ದೊಡ್ಡ ಕೇಸಲ್ಲೇ 6 ತಿಂಗಳು ಬೇಲ್ ತಗೊಂಡ್ಬಿಟ್ರು, ನೀವು ನಮ್ಗೆ ಮಾಡೋಕ್ಕೆ ಆಗ್ತಿಲ್ವಲ್ಲ ಸರ್? ಯಾರು ನಾವು ಒಬ್ಬರೇ ಇಲ್ಲ, ಎಲ್ಲ ಲಾಯರ್ಗಳು ಕೇಳೋವಂಥದ್ದು ಎಲ್ಲರೂ ಈ ಪ್ರಶ್ನೆ ಇತ್ತು. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪುಗಳು ಆಗ್ಬಿಟ್ಟಿದ್ದಾವ. ನಾನು ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಸರ್. ಖಂಡಿತ ನಾವು ಒಬ್ಬ ವಕೀಲನಾಗಿ ಅಥವಾ ವಕೀಲ ಆಗಿಲ್ಲದ್ರು ಕೂಡ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಿಟಿಸನ್ ಆದಾಗ ಸುಪ್ರೀಂ ಕೋರ್ಟ್ ಏನೋ ಮಾತಾಡಿದ್ರು ಕೂಡ ನಮಗೆ ಅದು ದೊಡ್ಡ ಮಾತದಲ್ಲ. ಅಯ್ಯೋ ಬಿಡಲ್ಲ. ಯಾಕೆ ಮೋದಿಯವರು ಹಿಂಗಂದ್ರು, ರಾಹುಲ್ ಗಾಂಧಿ ಹಿಂಗಂದ್ರು, ಒಬಾಮ ಹಿಂಗಂದ ಅಂತಿರಲ್ಲ, ಅವರೆಲ್ಲರಿಗಿಂತ ಅವ್ರ ಅಪ್ಪ ಈ ಸರ್ವೋಚ್ಚ ನ್ಯಾಯಾಲಯ. ಯಾಕಂದರೆ ಇವ್ರಿಗೇನು ತೊಂದರೆ ಆದರೂ ಹೋಗೋದೆ ಅವ್ರ ಕಾನೂನು ಮುಂದೆ. ಸೊ ಅಂಥವ್ರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಹೈಕೋರ್ಟ್ ಮಾಡಿದ ತಪ್ಪು ನಾನು ಮಾಡಲ್ಲ, ನಾವು ಮಾಡಲ್ಲ. ಸೂಪ್ರಿಡೆಂಟ್ ಯಾರು? ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದೆ ಪ್ರಶ್ನೆ. ಕರೆಕ್ಟ್. ಸೊ ಹಾಗಾಗಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು ಅದನ್ನ. ಐತಿಹಾಸಿಕ ಅಂದರೆ ಸಮಾಜವನ್ನು ತಿದ್ದುವಂಥ ತೀರ್ಪು ಸರ್. ಯಾರು ಜೈಲಿಗೆ ಹೋಗ್ತಾನೋ ಅವನು ಪರಿವರ್ತನೆಯಾಗಿ ಆಚೆ ಬರಬೇಕು. ಇಲ್ಲಿ ಪರಿವರ್ತನೆ ಆಗ್ತಿಲ್ಲ, ಪರಿಣಿತನಾಗಿ ಆಚೆ ಬರ್ತಾ ಇದ್ದಾನೆ. ಆ ಒಂದು ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ಬೋದು. ನಾವು ಅಂದರೆ ಯಾರು? ಸಮಾಜದಲ್ಲಿ ಇರುವಂಥ ಪೊಲೀಸರುಗಳು, ಜೈಲಿನಲ್ಲಿ ಇರುವಂಥ ಆರಕ್ಷಕರು ಅಂತ ಹೇಳ್ತಾರಲ್ಲ ಅವರು, ಅಲ್ಲಿ ಕೆಲಸ ಮಾಡುವಂಥವ್ರು, ಅವ್ರಿಗೆ ಏನು ಬೇಕೋ ಸುಖ ಸಂತೋಷವನ್ನು ಎಲ್ಲವನ್ನು ಕೂಡ ಹಣಕ್ಕಾಗಿ ಮಾರ್ಕೊಳ್ಳುವಂಥದ್ದು. ಕೊಡಲಿ, ಆಯಿತು, ಹ್ಯೂಮನ್ ರೈಟ್ಸ್ ಇದ್ದಾರೆ, ಲಿಬರ್ಟಿ ಕೊಡೋಣ.
ಪರಿವರ್ತನೆ ಮಾಡಬೇಕು. ಇವಾಗ ಒಬ್ಬ ಒಳ್ಳೆ ಸ್ಟ್ರಿಕ್ಟ್ ಮೇಸ್ಟ್ ಇರಬೇಕು, ಅವನು ಒಳ್ಳೆಯವನಾಗಿರ್ಬೇಕು. ಸ್ಟ್ರಿಕ್ಟ್ ಆಗಿದೆ ಅಂತ ಅಷ್ಟೇ ಕೆಟ್ಟವನಲ್ಲ, ಅವನು ಒಳ್ಳೆಯವನೇ. ಅವನ ಉದ್ದೇಶ ನಮ್ಮ ಒಳ್ಳೇದಕ್ಕೇ ಇರುತ್ತೆ, ಕನ್ವರ್ಟ್ ಮಾಡೋ ಥರ ಇರಬೇಕು, ಅದು ನಮ್ಮ ಒಳ್ಳೇದಕ್ಕೆ ಇರುತ್ತೆ. ನಾವು ಆತ ಕೆಟ್ಟವನು ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಅವ್ರು ಒಳ್ಳೆಯವನು, ಬಟ್ ಸ್ಟ್ರಿಕ್ಟ್ ಆಗಿದ್ದಾರೆ. ಅವ್ನು ಯಾಕೆ ಆ ಥರ ಇದ್ದಾರೆ, ಅವ್ರು ಇದ್ದಾರೆ ಅಂದರೆ ನನ್ನ ಒಂದು ತಿದ್ದಕ್ಕಿದ್ದಾರೆ. ಆ ತಿದ್ದೋ ಪರಿಸ್ಥಿತಿ ಇವತ್ತು ಕರ್ನಾಟಕದ ಪರಪ್ಪನ ಅಗ್ರಹಾರದಲ್ಲಾಗಲಿ ಯಾವುದೇ ಜಿಲ್ಲೆಯಲ್ಲಿ ಇಲ್ಲ ಅನ್ನೋವಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ತೋರಿಸಿದೆ. ಇದಕ್ಕಿಂತ ನಮ್ಗೆ ಅವಮಾನ ಬೇಡ ಸ್ವಾಮಿ, ಇದಕ್ಕಿಂತ ದೊಡ್ಡ ಅವಮಾನ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಇವಾಗ ನೆಕ್ಸ್ಟು ಅಂದರೆ ಇವಾಗ ಒಳ್ಳೆಯದು, ಯಾಕೆಂದರೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರತಿಯೊಬ್ಬರು ಶ್ಲಾಘನೀಯ, ಮತ್ತು ಇಡೀ ಬೇರೆ ರಾಜ್ಯಗಳು ಸಹ ಅದನ್ನು ನೋಡೋ ಥರ ಇದೆ. ಅಂದರೆ ಬೇರೆ ಹೈಕೋರ್ಟ್ಗಳೆಲ್ಲ ರವಾನೆ ಆಗಿರೋ ವಿಚಾರದಲ್ಲಿ ಅಂದರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಅಂದರೆ ಡಿಫೆನ್ಸ್ ಲಾಯರ್ ಆಗಿ, ಅಂದರೆ ಬೇರೆ ಡಿಫೆನ್ಸ್ ಲಾಯರ್ ಯಾವ್ಯಾವೆಲ್ಲ ಮಾರ್ಗ ಇದೆ ಅವ್ರನ್ನ ಹೊರಗಡೆ ತರೋದಕ್ಕೆ, ಮತ್ತು ಟ್ರಯಲ್ಸ್ ಎಲ್ಲ ಏನೆಲ್ಲ ಆಗ್ಬೋದು, ಎಷ್ಟು ದಿನದಲ್ಲಿ ಮುಗಿಬೋದು? ಈಗ ಡಿಫೆನ್ಸ್ ಲಾಯರ್ಗಳು ನನ್ನ ಸ್ನೇಹಿತರೆ ಎಲ್ಲರೂ, ನನ್ನ ಆತ್ಮೀಯಗಳೆಲ್ಲ ಜೊತೆಗೂಡಾಡೋವಂಥವ್ರು. ಇವತ್ತು ನಮ್ಮ ಸುನಿಲ್ ಆಗಿರ್ಬೋದು, ಇವರೆಲ್ಲ ಪಾಪ ಅವರ ಪರಿಶ್ರಮವನ್ನು ನೋಡ್ತಾ ಇದ್ದೀವಿ. ತುಂಬ ತುಂಬ ದೊಡ್ಡ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ ವಕೀಲರಾಗಿ, ವೃತ್ತಿಯಲ್ಲಿ. ಯಾಕಂದರೆ ಅವ್ರಿಗೆಲ್ರಿಗೂ ಕೂಡ ಸಣ್ಣ ರೀತಿಯಲ್ಲಿ ಪ್ರೆಷರ್ಸ್ ಇರಲ್ಲ ಸರ್, ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ. ಏನು ಓದಬೇಕು, ಏನು ತಿಳ್ಕೊಬೇಕು, ಎಲ್ಲಿ ನೋಡಬೇಕು, ಏನು ಮಾಡಬೇಕು ಅನ್ನೋವಂಥದ್ದು. ಅವ್ರು ಒಳ್ಳೆಯದಾಗಲಿ, ಮನಸ್ಪೂರ್ವಕವಾಗಿ ಅವ್ರು ಒಳ್ಳೆಯದಾಗಲಿ. ಆದರೆ ಅವ್ರಿಗೆ ಯಾವುದೇ ಬಾಗಿಲು ಕೂಡ ಈಗಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಆ ಭಾಗ್ಯವೇ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಸರಿ ಇಲ್ಲ ಇದು ಅಂತ. ಮತ್ತೆ ಹೆಂಗಂದು ಮತ್ತೆ ಅದು ಟ್ರಯಲ್ಸ್ ಕಂಡಕ್ಟ್ ಮಾಡಬೇಕು, ಟ್ರಯಲ್ ಕಂಡಕ್ಟ್ ಮಾಡಬೇಕಾಗುತ್ತೆ. ಟ್ರಯಲ್ ಸ್ಟಾರ್ಟ್ ಆಗಿದೆ ಆಗಲಿ, ಈಗಾಗಲೇ ಬಂದು ಮನೆಗೆ ಕೂಡ ಬಂದು ಹೋದರು. ಈಗ ಇನ್ನೇನು ಮತ್ತೆ ನಾಳೆ ನಾಡಿದ್ರಲ್ಲಿ ಮತ್ತೆ ಒಂದು ಡೇಟ್ ಇದೆ, ಏನೋ 21 ಅಂತ ಡೇಟ್ ಇದೆ ಅಂತ ಚಾರ್ಜ್ ಆಗಿಬಿಡ್ಬೋದು ಕೇಸು. ಸಾಕ್ಷಿಗಳೆಲ್ಲ ಕೋರ್ಟಿಗೆ ಬಂದುಬಿಡ್ಬೋದು. ತಾವು ಕೇಸ್ ಪ್ರಕರಣ ಬಂದಾಗ ಕೇಸ್ನಲ್ಲಿ ಮೋಟಿವ್ ಮತ್ತು ಇಂಟೆನ್ಷನ್, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡ್ದ ಅಥವಾ ಉದ್ದೇಶ ಇರಲಿಲ್ವಾ, ಅದೊಂದು. ನಿನಗೆ ಇಂಟೆನ್ಷನ್ ಇತ್ತು ಅಂದರೆ ಕೊಲೆ ಮಾಡಬೇಕು ಅನ್ನೋಂಥದ್ದು ಸಂಪೂರ್ಣವಾಗಿ ತಲೆಲಿತ್ತ. ಮತ್ತು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂದರೆ ಸಾಂದರ್ಭಿಕ ಸಾಕ್ಷಿ ಎಲ್ಲವೂ ಕೂಡ ಅಟ್ರಾಕ್ಟ್ ಆಗ್ತವ. ಇವೆಲ್ಲವನ್ನು ಕೂಡ ಅಂದರೆ ಇವೆಲ್ಲವೂ ಕೂಡ ಡಿಫೆನ್ಸ್ ಮಾಡುವಂಥ ರೀತಿ ಡಿಫೆನ್ಸ್ ಲಾಯರ್ ಆಗಿರ್ಬೇಕು. ಈಗ ನೆಕ್ಸ್ಟ್ ಇರುವಂಥ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಇಲ್ಲ ಮೋಟಿವ್ ಇರಲಿಲ್ಲ, ಇಂಟೆನ್ಷನ್ ಇರಲಿಲ್ಲ, ಯಾವುದೇ ರೀತಿಯಾದ ಸರ್ಕಮ್ಸ್ಟೆನ್ಸು ಅಲ್ಲಿ ಬಂದಿರಲಿಲ್ಲ. ಈ ಮೂರು ಬಿಟ್ಟರೆ ಇನ್ಯಾವ್ರ ಮೇಲೆ ಜಡ್ಜ್ಮೆಂಟ್ ಆಗುತ್ತೆ. ಇನ್ನೊಂದು ಯಾವುದು ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳು. ಇದರಲ್ಲಿ ಯಾರು ಕೂಡ ಐ ವಿಟ್ನೆಸ್ ಯಾರು ಇಲ್ಲ, ಮತ್ತೆ ಯಾರು ಕೂಡ ಅಪ್ರೂವರ್ ಒಬ್ರು ಆಗಿದ್ದಾರೆ ಅನ್ನೋಂಥ ಒಂದು ಮಾತಿದೆ. ಫಸ್ಟ್ ಅಪ್ರೂವ್ ಆಗಿದ್ದು, ಅಪ್ರೂವರ್ ಆಗಿದ್ದಾರೆ. ಆ ಅಪ್ರೂವರ್ಗಳು ಯಾರು, ಅವ್ರ ಸಾಕ್ಷಿಗಳು ಏನು ಹಿಡಿದು ಬಿಡ್ತಾರೋ, ಮತ್ತೆ AWಗಳು, ಎಗಳು, ಗೌರ್ಮೆಂಟ್ ಅಧಿಕಾರಿಗಳು ಮಾಸ್ಟರ್ ವಿಟ್ನೆಸ್ಗಳು ಆಗಿರ್ತಾರೆ. ಬಾಡಿಯನ್ನ ಆ ತಿಪ್ಪೆಯಲ್ಲಿ ಸಿಗುತ್ತಲ್ಲ ಅಲ್ಲಿ ಬಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಅವರು ಇದಾಗಿರ್ತಾರೆ, ಸಾಕ್ಷಿಗಳು ಬಂದಿರ್ತಾರೆ. ಅವರೆಲ್ಲರೂ ಕೂಡ ಏನು ನುಡಿತಾರೆ ಅನ್ನೋವಂಥದ್ದು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟು.